ಫಿಫ್ತ್ ಒನ್, ಸ್ಪೇಸ್ಡ್ ರಿವಿಷನ್. ಟಾಪರ್ಸ್ ಅನ್ನು ಇತರರಿಂದ ಬೇರ್ಪಡಿಸುವುದು ಏನು? ಅವರು ಎಷ್ಟು ಗಂಟೆ ಓದುತ್ತಾರೆ ಅನ್ನೋದಲ್ಲ, ಅವರು ಎಷ್ಟು ಸ್ಮಾರ್ಟ್ ಆಗಿ ರಿವೈಸ್ ಮಾಡುತ್ತಾರೆ ಅನ್ನೋದು. ನಮ್ಮ ಮೆದುಳು ಶಕ್ತಿಶಾಲಿ, ಆದರೆ ನೆನಪಿಡುವ ಶಕ್ತಿ ಅಷ್ಟು ಕಾಲ ಇರೋದಿಲ್ಲ. ನಾವು ಅದನ್ನು ನೆನಪಿಗೆ ತರದೇ ಹೋದರೆ ಅದು ಬೇಗ ಮರೆತು ಹೋಗುತ್ತದೆ. ಆದ್ದರಿಂದಲೇ ಸ್ಪೇಸ್ಡ್ ರಿವಿಷನ್ ಎಂಬ ವಿಧಾನವು ವೈಜ್ಞಾನಿಕವಾಗಿ ಸಾಬೀತಾದ ತಂತ್ರ. ಅದು ನಿನ್ನ ನೆನಪನ್ನು ಕಲ್ಲಿನಂತೆ ದೃಢಗೊಳಿಸುತ್ತದೆ. ಇದು ಹೇಗೆ ಕೆಲಸ ಮಾಡುತ್ತದೆ ನೋಡಿ. ಫಸ್ಟ್ ರಿವಿಷನ್ ನಿನ್ನ ಮೊದಲ ಓದಿನ ಒಂದು ದಿನದ ನಂತರ, ಅಂದರೆ 24 ಗಂಟೆಗಳ ನಂತರ ಮೆದುಳು ಮರೆತು ಹೋಗುತ್ತದೆ. ಈ ಕ್ವಿಕ್ ರಿವಿಷನ್ ನಿನ್ನ ಅರ್ಥವನ್ನು ದೃಢಗೊಳಿಸುತ್ತದೆ. ಸೆಕೆಂಡ್ ರಿವಿಷನ್ 7 ದಿನಗಳ ನಂತರ, ಇದು ನಿನ್ನ ಮೆದುಳಿಗೆ ಸಂದೇಶ ಕಳುಹಿಸುತ್ತದೆ. ಥರ್ಡ್ ರಿವಿಷನ್ 16 ದಿನಗಳ ನಂತರ, ಈಗ ನಿನ್ನ ನೆನಪು ಬಲವಾಗಿ ಆಳವಾಗಿ ರೂಪುಗೊಳ್ಳುತ್ತದೆ. ಫೋರ್ತ್ ರಿವಿಷನ್ 35 ದಿನಗಳ ನಂತರ, ಈ ಹೊತ್ತಿಗೆ ನೀನು ಕಲಿತಿದ್ದೆಲ್ಲ ನಿನ್ನ ದೀರ್ಘಾವಧಿಯ ನೆನಪಿನ ಭಾಗವಾಗುತ್ತದೆ. ಈ ಅಂತಿಮ ಪುನರಾವರ್ತನೆ ಮಾಹಿತಿಯನ್ನು ಶಾಶ್ವತವಾಗಿ ನಿನ್ನ ಮೆದುಳಿನಲ್ಲಿ ಲಾಕ್ ಮಾಡುತ್ತದೆ. ಹೀಗಾಗಿ ಮುಂದಿನ ಬಾರಿ ನೀನು ಓದಿದ ಮೇಲೆ ಒಂದು ಸರಿ ಓದ್ಬಿಟ್ಟು ಮುಂದೆ ಹೋಗಬೇಡ. ಈ ಸರಳ 1, 7, 16, 35 ದಿನಗಳ ರಿವಿಷನ್ ಪ್ಲಾನ್ ಅನ್ನು ಅನುಸರಿಸು. ಯಾಕಂದ್ರೆ ಸ್ಮಾರ್ಟ್ ರಿವಿಷನ್ ಇಸ್ ಗ್ರೇಟರ್ ದ್ಯಾನ್ ಎಂಡ್ಲೆಸ್ ರೀಡಿಂಗ್. ಕನ್ಸಿಸ್ಟೆನ್ಸಿ ಬಿಲ್ಡ್ಸ್ ಮೆಮೊರಿ ಅಂಡ್ ಮೆಮೊರಿ ಬಿಲ್ಡ್ಸ್ ಸಕ್ಸಸ್. ಸಿಕ್ಸ್ತ್ ಒನ್, ನೋಟ್ ಮೇಕಿಂಗ್. ನೀನು ನೋಟ್ಸ್ ಮಾಡುವ ವಿಧಾನ ಒಂದು ನಿನ್ನ ತಯಾರಿಯನ್ನು ವೇಗವಾಗಿ ಮುಂದಕ್ಕೆ ಕರೆದೊಯ್ಯಬಹುದು, ಅಥವಾ ಸಂಪೂರ್ಣವಾಗಿ ಸಮಯ ವ್ಯರ್ಥ ಮಾಡಬಹುದು. ಸಮಸ್ಯೆ ಏನಂದ್ರೆ, ಬಹಳಷ್ಟು ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಅಥವಾ ಲೆಕ್ಚರ್ನಲ್ಲಿರುವ ಪ್ರತಿಯೊಂದು ಸಾಲನ್ನು ಒಂದು ಪದವೂ ಬಿಟ್ಟುಕೊಡದಂತೆ ಅವರು ಈಗಾಗಲೇ ತಿಳಿದಿರುವ ಭಾಗಗಳನ್ನು ನೋಟ್ ಮಾಡ್ಕೊತಾರೆ. ಅವಾಗ ಏನಾಗುತ್ತೆ, ಅವರು 200 ಪುಟಗಳ ದೊಡ್ಡ ನೋಟ್ಬುಕ್ಗಳನ್ನು ಮಾಡುತ್ತಾರೆ. ಅವುಗಳನ್ನು ರಿವೈಸ್ ಮಾಡಲು ಗಂಟೆಗಳು ಬೇಕಾಗುತ್ತದೆ, ಮತ್ತು ಕೊನೆಗೆ ಅವನ್ನು ಯಾರೂ ಓದುವುದೇ ಇಲ್ಲ. ಅದು ನೋಟ್ಸ್ ಮಾಡುವ ವಿಧಾನ ಅಲ್ಲ, ಅದು ಪಠ್ಯಪುಸ್ತಕಗಳನ್ನು ಪುನಃ ಮತ್ತೆ ಬರೆಯುವುದು. ಇದರಿಂದ ಆಗೋ ಪರಿಣಾಮ ಏನು? ನಿನ್ನ ನೋಟ್ಸ್ ತುಂಬಾ ಉದ್ದವಾಗಿದ್ರೆ ಅವುಗಳಿಂದ ಸಿಗಬೇಕಾದ ನಿಜವಾದ ಲಾಭವೇ ನಿನಗೆ ಸಿಗುವುದಿಲ್ಲ. ಶೀಘ್ರ ಮತ್ತು ಪರಿಣಾಮಕಾರಿ ರಿವಿಷನ್ ಆಗಲ್ಲ. ಪರೀಕ್ಷೆಯ ಮುಂದಿನ ದಿನ ಅರಿವಾಗುತ್ತದೆ, ನೀನು ಮಾಡಿದ ನೋಟ್ಸ್ ಅನ್ನು ನೀನು ಓದಲು ಸಾಧ್ಯವಾಗುವುದಿಲ್ಲ ಎನ್ನುವುದು. ಅದಕ್ಕೆ ಪರಿಹಾರ ಏನಂದ್ರೆ ಸ್ಮಾರ್ಟ್ ನೋಟ್ಸ್. ಅಂದ್ರೆ ಚಿಕ್ಕದು, ಸ್ಪಷ್ಟ ಮತ್ತು ಸ್ಟ್ರಾಟಜಿಕ್ ಆಗಿರಬೇಕು. ನಿನಗೆ ಕಷ್ಟವಾಗುವ ಅಥವಾ ಮರೆತು ಬಿಡುವ ಪಾಯಿಂಟ್ಸ್ ಮಾತ್ರ ನೋಟ್ ಮಾಡ್ಕೋ. ಈಗಾಗಲೇ ಗೊತ್ತಿರುವ ಮೂಲಭೂತ ವಿಷಯಗಳನ್ನು ಬಿಟ್ಟು ಬಿಡು. ನಿನ್ನ ಮೆದುಳಿಗೆ ಪುನರಾವರ್ತನೆ ಬೇಡ, ನೆನಪುಗಾರಿಕೆ ಬೇಕು. ನಿನ್ನ ಗುರಿಯೇನು? 100 ಪುಟಗಳ ಮಾಹಿತಿಯನ್ನು ಕೆಲವು ಸ್ಪಷ್ಟವಾದ ಪುಟಗಳಲ್ಲಿ ಬರೆದುಕೊಳ್ಳುವುದು. ಪರೀಕ್ಷೆಯ ಮೊದಲು ಕೆಲವು ನಿಮಿಷಗಳಲ್ಲೂ ಕೂಡ ಇದನ್ನು ರಿವೈಸ್ ಮಾಡುವಂತಿರಬೇಕು. ಟಾಪರ್ಸ್ ಮಾಡುವುದೇ ಅದು. ಅವರು ನೋಟ್ಸ್ ಉದ್ದವಾಗಿ ಮಾಡುವುದಿಲ್ಲ, ಬಟ್ ಬಲವಾಗಿ ಮಾಡುತ್ತಾರೆ. ಹೀಗಾಗಿ ಮುಂದಿನ ಬಾರಿ ನೀನು ಪೆನ್ ಹಿಡಿದಾಗ ನೆನಪಿಟ್ಕೋ, ನೋಟ್ಸ್ ಎಂದರೆ ಹೆಚ್ಚು ಬರೆಯುವುದಲ್ಲ, ಹೆಚ್ಚು ನೆನಪಿಸಿಕೊಳ್ಳುವುದು. ಸೆವೆಂತ್ ಒನ್, ಟ್ರಸ್ಟ್ ದ ಪ್ರೋಸೆಸ್. ಪ್ರತಿ ವಿದ್ಯಾರ್ಥಿಯು ಒಂದು ಹಂತವನ್ನು ತಲುಪುತ್ತಾನೆ. ಅಲ್ಲಿ ಅಂಕಗಳು ಇನ್ಕ್ರೀಸ್ ಆಗೋದಿಲ್ಲ, ಮಾರ್ಕ್ ಟೆಸ್ಟ್ ಅಲ್ಲಿ ಸ್ಕೋರ್ಸ್ ಇಂಪ್ರೂವ್ ಆಗೋದಿಲ್ಲ, ಮತ್ತು ಮಾಡಿದ ಪ್ರಯತ್ನ ಎಲ್ಲವೂ ವ್ಯರ್ಥ ಆಗ್ತಿದೆ ಅನಿಸಬಹುದು. ಆಗ ನಿನ್ನನ್ನು ನೀನೇ ಅನುಮಾನಿಸುತ್ತೀಯ, ನಿನ್ನ ಪ್ರಕ್ರಿಯೆಯನ್ನು ಕೂಡ ಅನುಮಾನಿಸುತ್ತೀಯ. ಇಲ್ಲಿ ಸಮಸ್ಯೆ ಏನಂದ್ರೆ, ಗಂಟೆಗಳಷ್ಟು ಓದಿದರೂ ಅಂಕಗಳು ಏರದೇ ಇರುತ್ತವೆ. ಹೃದಯಪೂರ್ವಕವಾಗಿ ಪ್ರಯತ್ನಿಸಿದರೂ ಪರೀಕ್ಷೆಯ ಫಲಿತಾಂಶ ಸರಿಯಾಗಿ ಬರುವುದಿಲ್ಲ. ನಿಧಾನವಾಗಿ ಬೇಸರ, ಅಸಹನೆ, ನಿದ್ದೆ ಇಲ್ಲದ ಚಿಂತೆಯೆಲ್ಲ ಬರುತ್ತವೆ. ಮತ್ತು ಇದು ನನ್ನಿಂದ ಆಗುವುದಿಲ್ಲವೇನೋ ಎಂಬ ಆಲೋಚನೆ ಶುರುವಾಗುತ್ತದೆ. ಆದರೆ ಇದೇ ಜಾಗದಲ್ಲಿ ಬಹಳ ಮಂದಿ ವಿದ್ಯಾರ್ಥಿಗಳು ದೊಡ್ಡ ತಪ್ಪು ಮಾಡುತ್ತಾರೆ. ಭಯದಿಂದ ಸಂಪೂರ್ಣ ಸ್ಟ್ರಾಟಜಿಯನ್ನು ಬದಲಾಯಿಸಿಬಿಡುತ್ತಾರೆ. ಅವರ ಬುಕ್ಸು, ಟೀಚರು, ಟೈಮ್ ಟೇಬಲ್ಲು ಎಲ್ಲವನ್ನೂ ಬದಲಿಸುತ್ತಾರೆ. ಅವರು ಕಟ್ಟಿಕೊಂಡ ರಿದಮ್, ವೇಗ ಎಲ್ಲವೂ ನಷ್ಟವಾಗುತ್ತದೆ. ಇದರಿಂದ ಆಗೋ ಪರಿಣಾಮ ಆದ್ರೂ ಏನು? ಯೋಜನೆಯನ್ನು ಮತ್ತೆ ಮತ್ತೆ ಬದಲಾಯಿಸುವುದು ಪ್ರಗತಿಯ ಭರವಸೆಯನ್ನು ಕುಗ್ಗಿಸುತ್ತದೆ. ಸುದ್ದಿಯಾಗಿ ಬೆಳೆಯುವುದರ ಬದಲು ಪ್ರತಿ ಬಾರಿ ಮತ್ತೆ ಶೂನ್ಯದಿಂದ ಶುರು ಮಾಡಬೇಕಾಗುತ್ತದೆ. ಇದಕ್ಕೆ ಪರಿಹಾರ ಏನಂದ್ರೆ, ಒಂದು ವಿಷಯವನ್ನು ಅರ್ಥ ಮಾಡಿಕೋ, ಪ್ರಗತಿ ಸಮಯ ತೆಗೆದುಕೊಳ್ಳುತ್ತದೆ. ನಿಜವಾದ ಸುಧಾರಣೆ ಒಂದು ವಾರದಲ್ಲಿ ಆಗುವುದಿಲ್ಲ. ಅದು ತಿಂಗಳುಗಳ ಕಾಲ ಮಾಡುವ ಸ್ಥಿರ, ಸತತ ಪರಿಶ್ರಮದಲ್ಲಿ ನಿಶ್ಶಬ್ದವಾಗಿ ಬೆಳೆಯುತ್ತದೆ. ನೀನು ಮೆಚ್ಚುವ ಟಾಪರ್ಸ್, ಅವರಿಗೂ ಕೂಡ ಕೆಟ್ಟ ಟೆಸ್ಟುಗಳ ದಿನಗಳಿರುತ್ತವೆ, ಕಡಿಮೆ ಅಂಕಗಳು ಗಳಿಸಿರುತ್ತಾರೆ, ಮತ್ತು ಅನುಮಾನದ ಕ್ಷಣಗಳು ಕೂಡ ಇರುತ್ತವೆ. ಆದರೆ ಅವರು ಶಾಂತವಾಗಿದ್ದರು, ತಮ್ಮ ಪ್ರಕ್ರಿಯೆಯ ಮೇಲೆ ನಂಬಿಕೆ ಹೊಂದಿದ್ದರು. ಹೀಗಾಗಿ ನೀನು ಕೂಡ ಈಗ ಸ್ಟ್ರಕ್ ಆಗಿರೋ ತರ ಫೀಲ್ ಆದ್ರೆ ಇದನ್ನು ಬಿಡಬೇಡ. ನಿನ್ನ ಶ್ರಮ ಕೆಲಸ ಮಾಡುತ್ತಿದೆ, ಅದು ನಿನಗೆ ಕಾಣಿಸುತ್ತಿಲ್ಲ ಅಷ್ಟೇ. ಕಲಿಯುತ್ತಿರು, ವಿಶ್ಲೇಷಿಸುತ್ತಿರು, ಮುಂದೆ ನಡೆಯುತ್ತಿರು. ಯಾಕೆಂದರೆ ಸ್ಲೋ ಪ್ರೋಗ್ರೆಸ್ ಇಸ್ ಸ್ಟಿಲ್ ಎ ಪ್ರೋಗ್ರೆಸ್.
ಪ್ರಕ್ರಿಯೆಯನ್ನು ನಂಬು. ನಿನ್ನ ಪರಿಶ್ರಮದ ಮೇಲೆ ವಿಶ್ವಾಸವಿರಲಿ. ಫಲಿತಾಂಶ ಬರುತ್ತದೆ. ಇಂದು ಆಗದಿರಬಹುದು, ಆದರೆ ಒಮ್ಮೆ ಖಂಡಿತವಾಗಿಯೂ ಬರುತ್ತದೆ. ಪೇಷನ್ಸ್ ಪ್ಲಸ್ ಕನ್ಸಿಸ್ಟೆನ್ಸಿ ಗಿವ್ಸ್ ಸಕ್ಸಸ್. ಏಯ್ತ್ ಒನ್, ಸ್ಟಾಪ್ ಪ್ರಿಪೇರಿಂಗ್ ಟು ಸ್ಟಾರ್ಟ್, ಜಸ್ಟ್ ಸ್ಟಾರ್ಟ್. ನೀನು ಒಂದು ಮೋಟಿವೇಶನಲ್ ವಿಡಿಯೋ ನೋಡೋಣ ಅಂತ ಯೂಟ್ಯೂಬ್ ಓಪನ್ ಮಾಡ್ತೀಯಾ, ಆದ್ರೆ 2 ಗಂಟೆಗಳು ಕಳೆದರೂ ನೀನು ಇನ್ನೂ ಯೂಟ್ಯೂಬಲ್ಲೇ ಇರ್ತೀಯ. ಹೇಗೆ ಪರಿಣಾಮಕಾರಿಯಾಗಿ ಓದಬೇಕು, ಟಾಪರ್ಸ್ ದಿನವನ್ನು ಹೇಗೆ ಪ್ಲಾನ್ ಮಾಡುತ್ತಾರೆ, 30 ದಿನಗಳಲ್ಲಿ ನೀಟ್ ಹೇಗೆ ಕ್ರ್ಯಾಕ್ ಮಾಡಬೇಕು, 30 ದಿನಗಳಲ್ಲಿ UPSC ಹೇಗೆ ಕ್ರ್ಯಾಕ್ ಮಾಡಬೇಕು, ಇವೆಲ್ಲ ನಿನಗೆ ಪ್ರಯೋಜನಕಾರಿ ಅನಿಸುತ್ತವೆ. ಆದ್ರೆ ನಿಜವಾಗಿ ನೀನು ಓದುತ್ತಿಲ್ಲ. ನೀನು ಓದ್ತಿದ್ದೀನಿ ಅಂತ ಗುಪ್ತವಾಗಿ ಪ್ರೋಕ್ರಾಸ್ಟಿನೇಟ್ ಮಾಡುತ್ತಿದೀಯಾ. ಇಲ್ಲಿ ಸಮಸ್ಯೆ ಏನೆಂದರೆ, ಬಹಳ ಮಂದಿ ವಿದ್ಯಾರ್ಥಿಗಳು ಪ್ರೊಡಕ್ಟಿವಿಟಿ ಅನ್ನೋ ಹೆಸರಿನಲ್ಲಿ ಗಂಟೆಗಳು ವ್ಯರ್ಥ ಮಾಡುತ್ತಾರೆ. ನೋಟ್ಸ್ ಅರೇಂಜ್ ಮಾಡುವುದು, ಟೇಬಲ್ ಸ್ವಚ್ಛಗೊಳಿಸುವುದು, ಮತ್ತೆ ಮತ್ತೆ ಹೊಸ ಸ್ಟಡಿ ಸ್ಟ್ರಾಟಜಿ ಹಾಕುವುದು. ಆದ್ರೆ ನಿಜವಾಗಿ ಮಾಡಬೇಕಾದ ಕೆಲಸ ಓದುವುದು, ಅದನ್ನ ಮಾತ್ರ ಮಾಡ್ತಿರಲ್ಲ. ಅದರಲ್ಲಿ ವರ್ಸ್ಟ್ ಪಾರ್ಟ್ ಏನಂದ್ರೆ, ನೀನು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡೋದು ಕೂಡ ನೀನು ಓದ್ತಿದ್ಯಾ ಅಂತ ಕನ್ಸಿಡರ್ ಮಾಡ್ತೀಯಾ. ನೀನು ಬ್ಯುಸಿಯಾಗಿದ್ದೀನಿ ಅಂತ ನಿನ್ಗೆ ಅನ್ಸುತ್ತೆ, ಆದ್ರೆ ನೀನು ಮುಂದೆ ಸಾಗ್ತಿಲ್ಲ. ನೀನು ಟೈಮ್ ವೇಸ್ಟ್ ಮಾಡ್ತಿದೀಯಾ. ಇದರಿಂದ ಆಗೋ ಪರಿಣಾಮ ಏನು? ಈ ನಕಲಿ ಉತ್ಪಾದಕತೆಯ ಮರುಭೂಮಿ ನಿನ್ನ ಅತ್ಯಮೂಲ್ಯವಾದ ಸಮಯವನ್ನೇ ಕಳೆದು ಹಾಕುತ್ತದೆ. ದಿನಗಳು ಕಳೆಯುತ್ತವೆ, ಆದರೆ ನಿನ್ನ ಪ್ರಗತಿ ಅದೇ ಜಾಗದಲ್ಲಿ ನಿಂತಿರುತ್ತದೆ. ಇದಕ್ಕೆ ಪರಿಹಾರ ಏನಂದ್ರೆ, ಇತರರ ಯಶಸ್ಸಿನ ಬಗ್ಗೆ ವಿಡಿಯೋಗಳು ನೋಡೋದು ನಿನ್ನನ್ನು ಯಶಸ್ಸನ್ನಾಗಿ ಮಾಡುವುದಿಲ್ಲ. ಪ್ಲಾನಿಂಗ್ ಮುಖ್ಯ, ಆದರೆ ಎಕ್ಸಿಕ್ಯೂಷನ್ ಅದಕ್ಕಿಂತ ಮುಖ್ಯ. ಹೀಗಾಗಿ ನೀನು ಮತ್ತೆ ಮತ್ತೆ ಹೊಂದಾಣಿಕೆಯ ಹೊಸ ವಿಧಾನ ಹುಡುಕುತ್ತಿದ್ದರೂ ಅಥವಾ 10ನೇ ಬಾರಿ ಟೇಬಲ್ ಅರೇಂಜ್ ಮಾಡುತ್ತಿದ್ದರೂ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ ಅರ್ಥ. ಓದುವುದು, ಪ್ರಶ್ನೆಗಳು ಬಿಡಿಸುವುದು, ರಿವೈಸ್ ಮಾಡುವುದು, ಇದೇ ನಿಜವಾದ ಸ್ಟಡಿ. ಯಶಸ್ಸು ಪರಿಪೂರ್ಣ ಪ್ಲಾನ್ನಿಂದ ಬರುವುದಿಲ್ಲ, ಅದು ಸತತ ಕ್ರಿಯೆಯಿಂದ ಬರುತ್ತದೆ. ಸಿದ್ಧರಾಗಲು ಸಿದ್ಧತೆ ಬೇಡ, ಈಗಲೇ ಆರಂಭಿಸು. ಪ್ರತಿ ನಿಮಿಷಕ್ಕೂ ಬೆಲೆ ಇದೆ, ಪ್ರತಿ ಪುಟವೂ ಮುಖ್ಯ. ಲೆಸ್ ಪ್ಲಾನಿಂಗ್ ಬಟ್ ಮೋರ್ ಡೂಯಿಂಗ್. 9th ಒನ್, ಕಂಪೇರಿಂಗ್ ಯುವರ್ ಸೆಲ್ಫ್ ಟು ಅದರ್ಸ್. ಪ್ರತಿ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ನಿನಗಿಂತ 1 ಇಯರ್ ಸೀನಿಯರ್, ಇಲ್ಲ ನಿನಗಿಂತ 2 ಇಯರ್ ಸೀನಿಯರ್, ನಿನಗಿಂತ ಒಂದು ಜೂನಿಯರ್, ಒಂದು ಫ್ರೆಷರ್ ಇರ್ತಾರೆ. ಪ್ರತಿ ಕ್ಲಾಸಲ್ಲೂ, ಪ್ರತಿ ಪರೀಕ್ಷೆಯಲ್ಲೂ, ಪ್ರತಿ ಮಾಕ್ ಟೆಸ್ಟಲ್ಲೂ ಯಾರಾದರೂ ನಿನಗಿಂತ ಹೆಚ್ಚು ಅಂಕ ಗಳಿಸುತ್ತಿರುತ್ತಾರೆ. ಮತ್ತು ಇದು ನಿನಗೆ ಗೊತ್ತಾಗುವಷ್ಟರಲ್ಲಿ ನೀನು ನಿನ್ನನ್ನೇ ಅವರ ಜೊತೆ ಹೋಲಿಕೆ ಮಾಡಿಕೊಳ್ಳಲು ಶುರುವಾಗುತ್ತದೆ. ಅವರು ನಿನಗಿಂತ ಮುಂದೆ ಇದ್ದಾರೆ, ಅವರು ತುಂಬಾ ಚುರುಕಾಗಿದ್ದಾರೆ, ಅವರ ರಿವಿಷನ್ ಕೂಡ ಮುಗಿದಿದೆ, ನಂದು ಇನ್ನ ರಿವಿಷನ್ ಮುಗುದಿಲ್ಲ. ಈ ಮನೋಭಾವನೆ ನಿನ್ನ ಮನಃಶಾಂತಿ, ನಿನ್ನ ಗಮನ, ನಿನ್ನ ಸಾಮರ್ಥ್ಯ ಎಲ್ಲವನ್ನೂ ಹಾಳು ಮಾಡುತ್ತದೆ. ಇಲ್ಲಿ ಸಮಸ್ಯೆ ಏನಂದ್ರೆ, ನೀನು ನಿನ್ನ ಅಂಕ, ರ್ಯಾಂಕ್ ಅಥವಾ ತಯಾರಿಯನ್ನು ಇತರರ ಜೊತೆ ಹೋಲಿಕೆ ಮಾಡಿಕೊಳ್ಳುವುದನ್ನು ನಿಲ್ಲಿಸದಿದ್ದರೆ ನೀನು ತಪ್ಪಾದ ಯುದ್ಧದಲ್ಲಿ ಹೋರಾಡುತ್ತಿದೀಯಾ ಅಂತ ಅರ್ಥ. ಈ ತರ ಹೋಲಿಕೆ ಮಾಡಿದಾಗ ಆಗೋ ಪರಿಣಾಮಗಳು 2. ಒಂದು, ನೀನು ಕಡಿಮೆ ಎಂದು ಭಾವಿಸಿ ಆತ್ಮವಿಶ್ವಾಸ ಕಳೆದುಕೊಳ್ತೀಯಾ, ಇಲ್ಲ ಎಲ್ಲರಿಗಿಂತ ನೀನು ಹೆಚ್ಚು ಓದ್ತಿದ್ಯಾ ಅಂತ ಭಾವಿಸಿ ಬೆಳವಣಿಗೆ ನಿಲ್ಲಿಸುತ್ತೀಯಾ. ಈ ಎರಡೂ ಕೂಡ ಟ್ರ್ಯಾಪ್ಸೇ. ಯಾಕಂದ್ರೆ ಯಶಸ್ಸು ಬರುವುದು ಇತರರಿಗಿಂತ ನೀನು ತುಂಬಾ ಓದ್ದಾಗಲ್ಲ, ನೀನು ನಿನ್ನೆಯ ನಿನಗಿಂತ ಉತ್ತಮವಾಗಿ ಓದ್ದಾಗ. ಇದಕ್ಕೆ ಪರಿಹಾರ ಏನಂದ್ರೆ, ನಿನ್ನ ಸ್ವಂತ ಪ್ರಗತಿಯನ್ನು ಟ್ರ್ಯಾಕ್ ಮಾಡು, ಸಣ್ಣ ಗೆಲುವುಗಳನ್ನು ಕೂಡ ಆಚರಿಸು. ಪ್ರತಿಯೊಬ್ಬರ ಪ್ರಯಾಣವೂ ಬೇರೆ, ಬೇರೆ ವೇಗ, ಬೇರೆ ಹಿನ್ನೆಲೆ, ಬೇರೆ ಶಕ್ತಿ. ಆದ್ದರಿಂದ ಇತರರ ಮಾರ್ಗದೊಂದಿಗೆ ಹೋಲಿಸಬೇಡ, ನಿನ್ನ ದಿಕ್ಕಿನ ಮೇಲೆ ಗಮನ ಕೊಡು. ನಿನ್ನ ಸಮಯ ಕೂಡ ಬರುತ್ತದೆ, ಒಂದು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಮುಂದುವರೆದ್ರೆ ಸಾಕು. ಯಾಕಂದ್ರೆ ಯಶಸ್ಸು ಎಂದಿಗೂ ಇತರರಿಗಿಂತ ಉತ್ತಮವಾಗುವುದಿಲ್ಲ, ನಿನ್ನೆಯ ನಿನಗಿಂತ ಉತ್ತಮವಾಗಿರುವುದೇ ಯಶಸ್ಸು. ಡೋಂಟ್ ಕಂಪೀಟ್, ಇಂಪ್ರೂವ್. 10th ಒನ್, ವಿನ್ ಯುವರ್ ಮಾರ್ನಿಂಗ್. ಸನ್ಲೈಟ್, ವಾಟರ್, ವರ್ಕೌಟ್, ಮೆಡಿಟೇಷನ್. ಸಣ್ಣ ಬೆಳಗಿನ ಅಭ್ಯಾಸಗಳು ದೊಡ್ಡ ಲಾಭಗಳನ್ನು ಕೊಡುತ್ತವೆ. ಏನು ಮಾಡಬೇಕು ಮತ್ತೆ ಇವು ಯಾಕೆ ಕೆಲಸ ಮಾಡುತ್ತವೆ ಎನ್ನುವುದನ್ನು ನೋಡೋಣ. ಫಸ್ಟ್ ಒನ್, ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಕಿರಣಗಳನ್ನು ಪಡೆಯಿರಿ. 20 ನಿಮಿಷ ಹೊರಗೆ ಹೋಗಿ ಆಕಾಶದತ್ತ ಮುಖ ಮಾಡಿ ಕೆಲವು ನಿಮಿಷಗಳು ನಿಲ್ಲಿ. ಈ ನೈಸರ್ಗಿಕ ಬೆಳಕು ಕಣ್ಣಿಗೆ ತಗುಲುವಾಗ ನಿನ್ನ ಒಳಗಿನ ಗಡಿಯಾರ ಸರ್ಕಾಡಿಯಂ ರಿದಮ್ ಸರಿಯಾಗಿ ಸೆಟ್ ಆಗುತ್ತದೆ. ಇದು ದಿನದ ವೇಳೆಯಲ್ಲಿ ಹೆಚ್ಚು ಫೋಕಸ್ಡ್ ಆಗಿದ್ದು ರಾತ್ರಿ ಉತ್ತಮ ನಿದ್ರೆ ಪಡೆಯಲು ಇದು ಸಹಕಾರ ಮಾಡುತ್ತದೆ. ಕಡಿಮೆ ಪ್ರಯತ್ನದಲ್ಲಿ ಅತ್ಯಂತ ಶಕ್ತಿಯಾದ ಅಭ್ಯಾಸ ಇದು. ಸೆಕೆಂಡ್ ಒನ್, ಎದ್ದ ತಕ್ಷಣ ನೀರು ಕುಡಿ. ನೀನು ನಿದ್ರಿಸುವಾಗ ದೇಹದ ದ್ರವಗಳು ಕಡಿಮೆಯಾಗುತ್ತವೆ. ಎದ್ದ ಕೂಡಲೇ 1 ಗ್ಲಾಸ್ ನೀರು ಕುಡಿಯುವುದು ಫೋಕಸ್ ಹೆಚ್ಚಿಸುತ್ತದೆ, ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ಮರಣೆ ಹಾಗೂ ಗಮನವನ್ನು ಸುಧಾರಿಸುತ್ತದೆ. ಇದು ಚಿಕ್ಕ ಅಭ್ಯಾಸ, ಆದರೆ ದೊಡ್ಡ ಏಕಾಗ್ರತೆ. ಥರ್ಡ್ ಒನ್, ದೇಹವನ್ನು ಚಲಿಸು. ಯಾವ ಚಾಲನೆಯಾದರೂ ಸಾಕು. ಸ್ವಲ್ಪ ವರ್ಕೌಟ್, ವೇಗವಾಗಿ ನಡೆಯುವುದು ಅಥವಾ ಒಂದು 40 ಮಿನಿಟ್ಸ್ ಯೋಗ ನಿನ್ನ ಸಂಪೂರ್ಣ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ, ಮೆದುಳಿಗೆ ರಕ್ತ ಪ್ರವಾಹ ಹೆಚ್ಚಿಸುತ್ತದೆ.
ಯೋಗ ವಿಶೇಷವಾಗಿ ಶಕ್ತಿಯುತ, ಯಾಕಂದ್ರೆ ಅದು ದೇಹದ ಚಲನೆ ಮತ್ತು ಉಸಿರಾಟವನ್ನು ಒಂದಿಗೆ ತರುತ್ತದೆ. ದೀರ್ಘ ಓದು ದಿನಗಳಲ್ಲಿ ಏಕಾಗ್ರತೆ ಮತ್ತು ತಾಳ್ಮೆಗೆ ಇದು ತುಂಬಾ ಸಹಾಯ ಮಾಡುತ್ತದೆ. ಮುಖ್ಯವಾಗಿ ನೀನು ನಿಜವಾಗಿಯೂ ಮಾಡಬಲ್ಲದ್ದನ್ನು ಆರಿಸಿಕೋ. ತೀವ್ರತೆಗಿಂತ ಸತತತೆ ಮುಖ್ಯ. ಫೋರ್ತ್ ಒನ್, ಮೆಡಿಟೇಷನ್. 5 to 10 ಮಿನಿಟ್ಸ್ ಮಾಡಿದರೂ ಸಾಕು. ಸ್ವಲ್ಪ ಮೈಂಡ್ಫುಲ್ ಧ್ಯಾನ, ಉಸಿರಿನ ಮೇಲೆ ಗಮನ, ಅಥವಾ ಮಾರ್ಗದರ್ಶಿತ 5 ರಿಂದ 10 ನಿಮಿಷದ ಧ್ಯಾನ ಗಮನವನ್ನು ಹೆಚ್ಚಿಸುತ್ತದೆ, ಆತಂಕ ಕಡಿಮೆ ಮಾಡುತ್ತದೆ, ಓದು ಬಹಳ ಪರಿಣಾಮಕಾರಿಯಾಗುತ್ತದೆ. ನಿಯಮಿತವಾಗಿ ಮಾಡಿದರೆ ಕೆಲವು ನಿಮಿಷಗಳ ಧ್ಯಾನವೂ ಗಮನ ಮತ್ತು ಎಮೋಷನಲ್ ಬ್ಯಾಲೆನ್ಸ್ ಕೊಡುತ್ತದೆ. ಸರಳ ಬೆಳಗಿನ ರೂಟೀನ್ ಹೇಗಿರಬೇಕಂದ್ರೆ, ಎದ್ದ ತಕ್ಷಣ 1 ಗ್ಲಾಸ್ ನೀರು ಕುಡಿಯಿರಿ. 20 ನಿಮಿಷ ಹೊರಗೆ ಹೋಗಿ ಸೂರ್ಯಕಿರಣ ಪಡೆಯಿರಿ. 40 ನಿಮಿಷ ವರ್ಕೌಟ್ ಆರ್ ಯೋಗ ಮಾಡಿ. ಲಾಸ್ಟ್ ಅಲ್ಲಿ 5 to 10 ಮಿನಿಟ್ಸ್ ಮೆಡಿಟೇಷನ್ ಅಥವಾ ಬ್ರೀತ್ ವರ್ಕ್ ಮಾಡಿ. ಯಾಕಿದು ಮುಖ್ಯ? ಈ 4 ಅಭ್ಯಾಸಗಳು ನಿನ್ನ ಹಾರ್ಮೋನ್ಗಳನ್ನು ಸಮತೋಲನಗೊಳಿಸುತ್ತವೆ, ಗಮನಕ್ಕೆ ತೀಕ್ಷ್ಣತೆ ಕೊಡುತ್ತವೆ, ಒತ್ತಡ ಕಡಿಮೆ ಮಾಡುತ್ತವೆ ಮತ್ತು ಮೆದುಳನ್ನು ಆಳವಾದ ಅಧ್ಯಯನಕ್ಕೆ ಸಿದ್ಧಗೊಳಿಸುತ್ತವೆ. ಬೆಳಗಿನ ರೊಟೀನ್ ಅಂದರೆ ಗದ್ದೆಯಲ್ಲಿ ಮಣ್ಣನ್ನು ತಯಾರಿಸುವಂಥದ್ದು. ಸ್ಟಡಿ ಸೆಷನ್ ಅದರ ಬೀಜ. ಮಣ್ಣು ಸರಿಯಾದಾಗ ಎಲ್ಲವೂ ವೇಗವಾಗಿ ಬೆಳೆಯುತ್ತದೆ. 1 ವಾರ ಇದನ್ನು ಪ್ರಯತ್ನಿಸು. ನಿನ್ನ ಎನರ್ಜಿಯಲ್ಲಿ, ಏಕಾಗ್ರತೆಯಲ್ಲಿ ಬದಲಾವಣೆಗಳನ್ನು ಗಮನಿಸು. ನಿನ್ನ ಅನುಭವವನ್ನು ಕಮೆಂಟಲ್ಲಿ ಹಂಚು. ನೀನು ನಿನ್ನ ಬೆಳಗ್ಗೆಯನ್ನು ಗೆದ್ದರೆ ದಿನವನ್ನು ಗೆಲ್ತೀಯ, ದಿನವನ್ನು ಗೆದ್ದರೆ ಪರೀಕ್ಷೆಯನ್ನು ಗೆಲ್ತೀಯ. This video is part 2 and part 3 will be coming soon. I hope you found this video informative. ಈ ರೀತಿ ವಿಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and see you in the next one.